ಸಹೋದರಿ, ಮಸಜೀದ್ ಬಗ್ಗೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಏನಂತ, ಯಾರಾದರೆ ವ್ಯಕ್ತಿ ಸಾವು ಹೊಂದಿದ ನಂತರ ಮಾಡಿರುವ ಎಲ್ಲಾ ಕೆಲಸಗಳನ್ನು ಮುಕ್ತ ಆಗ್ತೈತಿ, ಯಾವ್ದು ಕೆಲಸವನ್ನು ಜೀವಿತ ಇರೋದಿಲ್ಲ, ಮುಕ್ತ ಆಗ್ತೈತಿ. ಆದರೆ ಯಾರಾದರೆ ವ್ಯಕ್ತಿ ಪ್ರಪಂಚದಲ್ಲಿ ಮಸಜೀದವನ್ನು ಕಟ್ಟಿದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿ ಏನು ಮಸಜೀದ್ ಕಟ್ಟಿದಾನೆ ಆ ವ್ಯಕ್ತಿ ಸತ್ತಿದ ನಂತರನೇ ಸಮಾಧಿಗಳಿಗೆ ಪುಣ್ಯ ಸಿಗ್ತಾ ಇರ್ತೈತಿ ಆ ವ್ಯಕ್ತಿಗೆ, ಮಸಜೀದ್ ಕಟ್ಟುವ ವ್ಯಕ್ತಿಗೆ. ಮತ್ತೆ ಇನ್ನೊಂದು ರಿವಾಯತ್ ನಲ್ಲಿ ಬಂದಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಲ್ಲಾಹನ ಸಂತೋಷಗಾಗಿ ಅಲ್ಲಾಹನ ಪ್ರೀತಿಗಾಗಿ ಯಾರು ಮಸಜೀದ್ವನ್ನು ಕೊಟ್ಟಿದ್ರು ಆ ಕಟ್ಟುವ ಸಂದರ್ಭದಲ್ಲಿ ಯಾರಾದ್ರೆ ಭಾಗವನ್ನು ವಹಿಸಿದ್ರೆ, ಒಂದು ಬಟ್ಟಿನ ಬರಾಬರಿ ಆಗ್ಲಿ, ಒಂದು ಕೈದು ಬರಾಬರಿ ಆಗ್ಲಿ, ಅಷ್ಟು ನೀವು ಭಾಗವನ್ನು ತಗೊಂಡಿದ್ದೀರಾ, ಮಸಜೀದ್ ಕಟ್ಟಾಕ್ ಹೊಂದಿದ್ದೀರಪ್ಪ, ಇಷ್ಟು ಮಸಜೀದ್ ಕಟ್ಟಬೇಕಂದ್ರೆ ನನ್ನ ಕಡೆ ಶಕ್ತಿ ಇಲ್ಲ, ಆದ್ರೆ 10-20 ರೂಪಾಯಿ ನನ್ನ ಕೈನಿಂದ ತಗೋ, ನಾನು ಸ್ವಲ್ಪ ಏನಾದ್ರೆ ಸಹಾಯತ ಮಾಡ್ತೀನಿ, ನಾನೇ ಏನಾದ್ರೂ ದಾನ ಕೊಡ್ತೀನಿ. ಇಂತಹ ಜನರು ಮಸಜೀದ್ಗಾಗಿ ದಾನ ಮಾಡಿರುವ ಜನರಾಗ್ಲಿ, ಮಸಜೀದ್ ಕಟ್ಟಿರುವ ಜನರಾಗ್ಲಿ, ಅಂತಹ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸ್ವರ್ಗನಲ್ಲಿ 1,00,000 ಅವ್ರ ಹೆಸರಿಂದ ಊರುವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಷ್ಟು? 1,00,000, 1,00,000, 1 ವರ್ಷ ಏನು 1,00,000 ಊರುವನ್ನು ಸೃಷ್ಟಿ ಮಾಡಿದಾನೆ ಅಂತಹ ಜನರಿಗೆ, ಯಾರು ಮಸಜೀದ್ವನ್ನು ಕಟ್ಟಿದ್ರು ಅಂತಹ ಜನರಿಗಾಗಿ ಬಂದಿದೆ. ನೀವು ಪೂರ್ತಿ ಮಸಜೀದ್ ಕಟ್ಟಸಷ್ಟು ನಿಮ್ ಕಡೆ ಯೋಗ್ಯತೆ ಇಲ್ಲ, ಅಷ್ಟು ದುಡ್ಡು ಇಲ್ಲ ಅಂದರೆ ಸ್ವಲ್ಪ ನೀವು ದಾನ ಮಾಡಿ ಕೊಡೋದು ಪ್ರಯತ್ನ ಮಾಡ್ಬೇಕು. ಆ ಮಸಜೀದ್ ನಾವು ಕಟ್ಟಬೇಕು. ನೋಡಿ ಎಷ್ಟು ಒಳ್ಳೆವಾದ ಮಾತು ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ನಾವು ಮಸಜೀದ್ಗಳಿಗೆ ಏನಾದ್ರೂ ಅವಶ್ಯಕತೆ ಬಿದ್ದಿದ್ರೆ, ದಾನ ಮಾಡಿದ್ರೆ ನಾವು 20 ಸಾರಿ ಯೋಚನೆ ಮಾಡ್ತೀವಿ, ಕೊಡ್ಬೇಕೇನು ಬೇಡ, ಏನ್ ಮಾಡ್ಬೇಕು. ಜನರಿನ ಮುಖ ನೋಡಿ, ಜನರಿನ ಕೆಲಸ ನೋಡಿ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಜ ಅದಾನಿಲ್ಲ. ಅಲ್ಲಾಹನ ಮೇಲೆ ನಂಬಿಕೆ ಇಟ್ಕೊಂಡು ಕೊಡ್ರಿ. ಅಲ್ಲ ನೀವು, ನಾನು ದುಡ್ಡು ಕೊಟ್ಟಿದ್ದೀನಪ್ಪ ನನ್ನ ಜೇಬನಿಂದ, ನನ್ಗೆ ಗೊತ್ತಿದೆ ಈಗ ಇವತ್ತು ಏನು ರೊಕ್ಕ ಇಸ್ಕೊಳಕ್ ಬಂದಿದಾರ, ಎಂತ ಕೆಲಸ ಮಾಡ್ತಾರ, ಏನಾರಾಗ್ಲಿ ಸಾವಿರಾರು ಜನರ ಕೆಲಸ ಮಾಡೋರು ಇರ್ತಾರ, ಆ ವ್ಯಕ್ತಿ ಹಿಂಗ್ ಮಾಡ್ತಾನ ನಮ್ಗೆ ಗೊತ್ತಿದೆ, ಆದ್ರೆ ಆ ವ್ಯಕ್ತಿ ಮುಖ ನೋಡಿ ಕೊಡಕ್ ಹೋಗ್ಬೇಡ್ರಿ ನೀವು. ಅವ್ರು ಬಂದಿದಾರ, ಅಲ್ಲಾಹನಿಗಾಗಿ ಬಂದಿದಾರ. ನಾವು ಅಲ್ಲಾಹನ ಮನಿ ಕಟ್ಟ ಕುಂತಿದ್ದೀವಿ, ಮಸಜೀದ್ವನ್ನು ಕಟ್ಟಡ ಸ್ಟಾರ್ಟ್ ಆಗಿದೆ, ಆ ಮಸಜೀದ್ಗೆ ಇನ್ನು ದುಡ್ಡದು ಅವಶ್ಯಕತೆ ಬಿದ್ದಿದೆ, ಏನಾದ್ರೆ ದಾನ ಮಾಡ್ರಿ. ಅವ್ರು ಅಲ್ಲಾಹನ್ಗಾಗಿ ಬಂದಿದಾರ ಅಂದ್ರೆ ನೀವು ಅಲ್ಲಾಹನ್ಗಾಗಿ ಕೊಡ್ರಿ ಎಲ್ಲ ದುಡ್ಡು. ಅವ್ರು ಏನಾದ್ರೆ ಬಳಸಿಲ್ಲ ಅಂದ್ರೆ ನಿಮ್ಮ ದುಡ್ಡು, ಆದ್ರೆ ಈ ಕಿರಾಮನ್ ಕಾತಿಬೀನ್ ಏನ್ ಫರಿಷ್ಠಗಳದಾರ ಅವ್ರು ಬರ್ಕೊಂಡಿಟ್ಟಿದ್ದಾರ, ಈ ವ್ಯಕ್ತಿ ಅಲ್ಲಾಹನ ಹೆಸರಿಂದ ಜನರು ಕೇಳಕ ಬಂದಿದ್ರು, ತಕ್ಷಣ ಈ ವ್ಯಕ್ತಿ ಅಲ್ಲಾಹನ್ಗಾಗಿ ದುಡ್ಡವನ್ನು ಕೊಟ್ಟಿದ್ದಾನೆ. ಇಲ್ಲರ ಫರಿಷ್ಠನಲ್ಲಿ ಬರ್ದಿದೆ ನಿಮ್ದು. ನಾವು ಈ ರೀತಿ ದಾನ ಮಾಡಬೇಕು. ಇವತ್ತು ನಾವು ಬೇಜಾರಾಗಿ ದೂರ ಆಗುತ್ತಿದ್ದೀವಿ ದಾನನಿಂದ. ಇವತ್ತು ನಮ್ಮ ಮಸೂದಿಗಳಿಗೆ ರೌನಕ್ಕಿಲ್ಲ, ಬೆಳಕಿಲ್ಲ. ಕಾರಣಕ್ಕೆ ನಾವು ಮಸಜಿದ್ಗೆ ಖಾಲಿ ಮಾಡಕ್ ಕುಂತಿದ್ದೀವಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ತನಕ ಹೇಳಿದ್ರು. ಪ್ರೀತಿಯ ಸಹೋದರರೇ, ಮುಂದೆ ಹೇಳ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸಾಜಿದ್ ಬಗ್ಗೆ ಹೇಳ್ತಾರೆ ಏನಂತ, ವ ಅನ್ನಲ್ ಮಸಾಜಿದ ಲಿಲ್ಲಾಹಿ ಫಲಾ ತದ್ഉ ಮಅಲ್ಲಾಹಿ ಅಹದಾ. ಅಂದರೆ ಅಲ್ಲಾಹನ ಮಸೂದಿ ನಾವು ಏನ್ ಕಟ್ತೀವಲ್ಲ ಅದರ ಬೆಳಗ್ಗೆ ಬರೀ ಅಲ್ಲಾಹನ ಜಿಕ್ರನೇ ಆಗ್ಬೇಕು. ಮಸೀದ್ ನಲ್ಲಿ ಏನಾಗ್ಬೇಕು? ಅಲ್ಲಾಹನ ಜಿಕ್ರನೇ ಆಗ್ಬೇಕು. ಅದು ಬಿಟ್ಟು ಬೇರೆ ಯಾವ್ದು ಜಿಕ್ರ ಆಗ್ಬಾರ್ದು. ಇವತ್ತು ಬಹಳಷ್ಟು ಜನರು ನೋಡ್ರಿ, ಮಸಜೀದ್ಗಳಿಗೆ ಏನ್ ಮಾಡಿದ್ರ, ಆ ಮಸಜೀದ್ಗಳು ಅಲ್ಲಾಹನ ಜಿಕ್ರ ಆಗುತ್ತಿಲ್ಲ. ಇವತ್ತು ಬಹಳಷ್ಟು ಊರುಗಳಿಗೆ ನೋಡ್ರಿ ನೀವು, ಜನರ ಮುಸಲ್ಮಾನ್ ಜನರು ಅಲ್ಲೇ ಪ್ಲಾನಿಂಗ್ ಮಾಡ್ಕೊಂಡು ಕುಂದಿರ್ತಿರ್ತಾರ, ಇಲ್ಲಾಂದ್ರೆ ಮೀಟಿಂಗ್ ಮಾಡ್ತಿರ್ತಾರ ಮಸೀದ್ನಲ್ಲಿ. ಅಲ್ಲಾಹನ ಮಸಜೀದ್ ಏನಿದೆ ಬರೀ ಅಲ್ಲಾಹನ್ಗಾಗಿ ಜಿಕ್ರ ಮಾಡೋಗಾಗಿದೆ. ಅನ್ನಲ್ ಮಸಾಜಿದ ಲಿಲ್ಲಾಹಿ ಫಲಾ ತದ್ഉ ಮಅಲ್ಲಾಹಿ ಅಹದ. ಮಸಜೀದ್ ಬರೀ ಅಲ್ಲಾಹನ ಪ್ರಾರ್ಥನೆಗಾಗಿದೆ, ಅಲ್ಲಾಹನ ಜಿಕ್ರಗಾಗಿದೆ, ಪ್ರಪಂಚದ ಮಾತಿಗಾಗಿ ಅದಾಗಿಲ್ಲ. ಅದರ ಒಳಗೆ ನಾವು ಅಲ್ಲಾಹನ ಜಿಕ್ರ ಮಾಡಬೇಕು, ಅಲ್ಲಾಹನ್ಗೆ ನೆನಪು ಮಾಡಬೇಕು, ಅಲ್ಲಾಹನ ಸಂದೇಶ ಬೇರೆ ಜನಕ್ಕೆ ಕೊಡೋದು ಮಸೂದಿ ಇದೆ. ಇದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಬಂದಿದ್ದಾರೆ. ಮತ್ತು ಮುಂದೆ ಹೇಳಿದ್ರು, ಹಜರತೆ ಇಬ್ನೆ ಅಬ್ಬಾಸ್ನಿಂದ ವರದಿದೆ ಏನಂತ, ಹುಜೂರ್ ಸಲ್ಲಲ್ಲಾಹು ಇಲ್ಲಿ ತನಕ ಹೇಳಿದ್ದಾರೆ, ಖೈರುಲ್ ಬಕಾಇಲ್ ಮಸಾಜಿದ್ ವ ಶರ್ರುಲ್ ಬಕಾಇಲ್ ಅಸ್ವಾಕ್. ಪ್ರಪಂಚದಲ್ಲಿ ಅತಿ ಒಳ್ಳೆವಾದ ಜಾಗ ಯಾವುದು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮಸಜೀದ್ ಏನಿದೆ ಪ್ರಪಂಚದಲ್ಲಿ ಅತಿ ಒಳ್ಳೆಯವಾದ ಜಾಗ, ಶ್ರೇಷ್ಠವಾದ ಜಾಗ ಮಸೂದಿ ಇದೆ. ಖೈರುಲ್ ಬಕಾಇಲ್ ಮಸಜಿದ್, ಒಳ್ಳೆಯವಾದ ಜಾಗ ಯಾವ್ದಿದೆ? ಮಸಜೀದ್ ಇದೆ. ವಶರುಲ್ ಬಕಾಇಲ್ ಅಸ್ವಾಕ್, ಅಸ್ವಾಕ್ ಅಂದರೆ ಅತಿ ಕೆಟ್ಟವಾದ ಜಾಗ ಯಾವ್ದಿದೆ? ಪ್ಯಾಟಿ ಇದೆ, ಬಾಜಾರ್, ಕೆಟ್ಟವಾದ ಜಾಗ ಅದು. ಒಳ್ಳೆವಾದ ಜಾಗ ಮಸಜೀದ್. ಈಗ ಪ್ಯಾಟಿ ಇದೆ, ಮಸಜೀದ್ ಇದೆ. ಕಾರಣ ಏಕೆಂದ್ರೆ ಈಗ ಪ್ಯಾಟಿಗೆ ಹೋಗ್ಬೇಕಂದ್ರೆ ಈಗ ಏನಾದ್ರೆ ಅವಶ್ಯಕತೆ ಬೆಳಿತೈತಿ, ಸಾಮಾನ್ ತರಬೇಕಂದ್ರೆ ಈಗ ಕೆಟ್ಟವಾದ ಜಗ ಅಂತ ಹೇಳಿದಾರಪ್ಪ, ಈಗ ನಾವು ಪ್ಯಾಟಿಗೆ ಹೋಗೋದು ಬಂದ್ ಮಾಡ್ಬೇಕಾ? ಇಲ್ಲ, ಪ್ಯಾಟಿಗೆ ಹೋಗ್ರಿ ಅಲ್ಲ, ಏನಿದೆ ಕೆಲಸ ಮಾಡ್ರಿ ಅಲ್ಲ. ಆದ್ರೆ ಜಾಸ್ತಿ ಸಮಯ ಪ್ಯಾಟಿಯಲ್ಲಿ ತೆಗ್ಯಾಕ್ ಹೋಗ್ಬೇಡ್ರಿ, ಜಾಸ್ತಿ ಸಮಯ ಅಲ್ಲಾಹನ ಮನೆ ಒಳಗೆ ತೆಗೀರಿ. ಯಾಕೆಂದ್ರೆ ಅಷ್ಟೇ ಒಳ್ಳೆವಾದ ಕೆಲಸ ಮಸೀದ್ ಅಂತ ಹೇಳಿದ್ದಾರೆ ಜಾಗ, ಕೆಟ್ಟವಾದ ಜಾಗ ಪ್ಯಾಟಿ ಅಂತ ಹೇಳಿದ್ರೆ. ಯಾಕೆಂದ್ರೆ ಪ್ಯಾಟಿ ಒಳಗೆ
ಎಂತ ಹೆಣ್ಣು ಮಕ್ಕಳು ಬರ್ತಿರ್ತಾರ, ಎಂತ ಜನರು ಬರ್ತಿರ್ತಾರ. ಅಲ್ಲೇ ನಾವು ನಿಂತು ಬ್ಯಾರಿಯರ್ಗೆ ಕಣ್ಣು ಹಾಕೊಂಡು ದೃಷ್ಟಿ ಹಾಕೊಂಡು ಕುಂದ್ರೋರು ನಾವು ಆಗ್ಬಾರ್ದು, ಅಲ್ಲಿಂದ ದೂರ ಆಗ್ಬೇಕು. ನಮ್ಮ ಸಮಯ ನಮ್ಮ ತಾಯಿ ತಂದೆಗೆ ತೆಗಿಬೇಕು. ಯಾರ್ದು ಮದ್ವೆ ಆಗಿದೆ ಅವ್ರ ಹೆಂಡತಿಗಾಗಿ ಮಕ್ಕಳಿಗಾಗಿ ತೆಗಿಬೇಕು. ಅಷ್ಟು ಸಮಯ ಸಿಕ್ಕಿದ್ರೆ ಮಸೀದ್ ನಲ್ಲಿ ಬಂದು ಅಲ್ಲಾಹನ ಜಿಕ್ರವನ್ನು ಮಾಡಬೇಕು. ಇಂಥವ್ರು ನಾವು ಆಗ್ಬೇಕು. ಅದಕ್ಕೆ ಹುಜೂರ್ ಹೇಳಿದ್ರು, ಖೈರುಲ್ ಬಕಾಇಲ್ ಮಸ್ಜಿದ್, ಅತಿ ಒಳ್ಳೆಯವಾದ ಜಾಗ ಯಾವ್ದಿದೆ ಮಸಜಿದ್ ಇದೆ. ವಶರುಲ್ ಬಕಾಇಲ್ ಅಸ್ವಾಕ್, ಅತಿ ಕೆಟ್ಟವಾದ ಜಾಗ ಯಾವ್ದಿದೆ ಪ್ಯಾಟಿನ ಜಾಗ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ನಾವು ಪ್ಯಾಟಿ ಜಾಗದಲ್ಲಿ ಜಾಸ್ತಿ ಸಮಯ ತೆಗೆದಕ್ಕಿಂತ ಜಾಸ್ತಿ ಅಲ್ಲಾಹನ ಮನೆಯೊಳಗೆ ನಾವು ಸಮಯ ತೆಗೆದು ಪ್ರಯತ್ನ ಮಾಡಬೇಕು. ಜಾಸ್ತಿ ಸಮಯ ಆಗುತ್ತಿದೆ, ಅಲ್ಲಾಹನ ಕಡೆ ನಾನು ದುआ ಮಾಡ್ತೀನಿ, ಐ ಮೇರೆ ಮಾಲಿಕ್ मौला हमारे कहने में चालने में कोई भी सहवन खतन लफ्ज़न कल्दी तो माफ़ अता फरमा। ऐ मेरे मौला, हम तमाम लोगों को मस्जिद के आदाब और मस्जिद की ताज़ीम, मस्जिद की इज्जत करने की तौफीक अता फरमा। कोई भी मस्जिद जहाँ भी तेरा घर तामीर हो रहा है अल्लाह, उस घर में हिस्सा लेकर अपनी दुनिया और आखिरत को संवारने की तौफीक अता फरमा। या अल्लाह, मेरे कहने में चालने में कोई भी सहवन खतन लफ्ज़न गलती भी तुम्हारा फता फरमा। ऐ मेरे मौला, तमाम लोगों को या अल्लाह मरते दम तक नबी की सुन्नत के बराबर जिंदगी गुजारने की तौफीक अता फरमा। इन तमाम लोगों को गवाह बनाकर मैं तौबा करता हूँ। अस्तगफिरुल्लाह रब्बी मिन कुल्ली ज़ंबि व खतीअतिन व अतूबु इलैह व आखिरु दाअवाना अल्हम्ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್। ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ತಆಲಾ ಬರಕಾತುಹು। ಪ್ರೀತಿಯ ಸಹೋದರರೇ, ಇನ್ನೊಂದು ಏನಿದೆ ಅಂದ್ರೆ, ನಾವು ಪ್ರಪಂಚದಲ್ಲಿ ಬರೋದು ಕಾರಣ ಏಕೆ? ಕುರಾನಲ್ಲಿ ಹೇಳಿದಾನೆ ಅಲ್ಲಾಹ್ ಬೇಜತ್, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದುನ್, ನಾನು ಜನರಿಗೆ ಸೃಷ್ಟಿ ಮಾಡಿದ್ದೇನೆ ನನ್ನ ಪ್ರಾರ್ಥನೆಗಾಗಿ, ಮನುಷ್ಯರಿಗೆ ಮತ್ತು ಏನು ಜಿನ್ನಾತಗಳಿಗೆ ಸೃಷ್ಟಿ ಮಾಡಿದ ಕಾರಣಕ್ಕೆ ಪ್ರಾರ್ಥನೆಗಾಗಿ. ಅದಕ್ಕೆ ಒಂದು ಒಳ್ಳೆಯವಾದ ಒಬ್ರು ಮಾತು ಹೇಳಿದ್ರು, ಏನಂತ, ಹುಟ್ಟಿದಾಗ ಹೆಸರು ಇರೋದಿಲ್ಲ, ಬರೀ ಉಸಿರು ಇರುತ್ತದೆ. ಹೌದಿಲ್ಲ? ಹುಟ್ಟಿದಾಗ ಹೆಸರು ಇರೋದಿಲ್ಲ, ಬರೀ ಉಸಿರು ಇರುತ್ತದೆ. ಆದರೆ ಸತ್ತಾಗ ಉಸಿರು ಇರೋದಿಲ್ಲ, ಹೆಸರು ಇರುತ್ತದೆ. ಹುಟ್ಟಿದಾಗ ಹೆಸರು ಇರೋದಿಲ್ಲ, ಉಸಿರು ಇರುತ್ತದೆ. ಆದರೆ ಸತ್ತಾಗ ಉಸಿರು ಇರೋದಿಲ್ಲ, ಹೆಸರು ಇರುತ್ತದೆ. ಉಸಿರು ಮತ್ತು ಹೆಸರಿನ ನಡುವಿನ ಅಂತರವೇ ಜೀವನ. ಹೆಸರು ಮತ್ತು ಉಸಿರಿನ ನಡುವಿನ ಅಂತರವೇ ಏನಿದೆ? ಜೀವನ. ಈ ಉಸಿರಿನಿಂದ ತಗೊಂಡು ನಮ್ಮ ಹೆಸರು ತನಕ ನಮಗೆ ಏನು ಜೀವನ ಸಿಕ್ಕಿದೆ, ನಮ್ಮ ಪ್ರಪಂಚದಲ್ಲಿ ನಮ್ಮ ಹೆಸರು ಒಂದು ಉಳಿಬೇಕಂದ್ರೆ, ಇವತ್ತು ನೋಡ್ರಿ, ಎಷ್ಟೋ ಅಲ್ಲಾಹನ ಸಂತರು, ಎಷ್ಟೋ ಅಲ್ಲಾಹನ ಭಕ್ತಾದಿಗಳು ಹುಟ್ಟಿನಿಂದ ತಗೊಂಡು ಯಾವಾಗ ಅವ್ರಿಗೆ ತಿಳುವಳಿಕೆ ಬಂತು, ಅವ್ರು ಬರೇ ತಪ್ಪ ದಾರಿಯಿಂದ ದೂರ ಆಗಿ ಅಲ್ಲಾಹ್ ಯಾವ್ದು ದಾರಿಗೆ ಪಾಲನೆ ಮಾಡಿ, ಯಾವ ದಾರಿ ಮೇಲೆ ಇಂತ ನಿಮ್ಮ ಜೀವನ ನಡೆಸ್ಕೊಂಡ್ರೆ ಹುಕ್ಮ್ ಕಡೆ ಅದೇ ದಾರಿ ಮೇಲೆ ನಡ್ಕೊಂಡು ಹೋಗಿ ಇವತ್ತು ನೋಡಿ ಸತ್ತಿದ್ರೇನೆ ಕಯಾಮತ್ ಬರದ್ರೆ ಅಂತ ಜರನೆ ಹೆಸರು ಇವತ್ತಿಗಾಗಿ ಜೀವಿತಿದೆ, ಹೆಸರು ಜೀವಿತಿದೆ. ಅವ್ರು ಹೇಗಿದಾರ ಅಲ್ಲಾಹ್ ಮತ್ತು ಅಲ್ಲಾಹನೇ ರಸೂಲ್ಗೆ ಗೊತ್ತು. ಚಮನ್ ಶಾಬ್ರಿಗೆ ನಾವು ನೋಡಿದೀವಿ, ಜಮಾಲ್ ಶಾವಳಿಗೆ ನೋಡಿದೀವಿ, ಹಜರತ್ ಖ್ವಾಜಾ ನವಾಜ್ ನಾವು ಇವತ್ತಿಗಾಗಿ ನೋಡಿದೀವಿ, ಹಜರತ್ ಮೈನುದ್ದೀನ್ ಚಿಶ್ತಿ ಅವರಿಗೆ ನೋಡಿದೀವಿ, ಗೌಸೆಪ್ಪ ಅವ್ರಿಗೆ ನೋಡಿದೀವಿ. ಮತ್ತು ಹೆಸರು ಕೇಳಿದ್ರೆ ಸಾಕು ಅಲ್ಲಾ ಪ್ರೀತಿ ಕೊಡ್ತೈತಿ ಅವರು. ಇದು ಹುಸೇರಿನಿಂದ ತಗೊಂಡು ಹೆಸರ ತನಕ ಜೀವನ ಏನ್ ಸಿಕ್ಕಿದೆ, ಒಂದು ಒಳ್ಳೆಯವಾದ ಕೆಲಸ ಮಾಡಿ ಹೋಗ್ರಿ. ಪ್ರಪಂಚದಲ್ಲಿ ಕಯಾಮತ್ ಬರತ್ತ ನಿಮ್ಮ ಹೆಸರು ಜೀವಿತಿರ್ಬೇಕು. ಸತ್ತಿದ ನಂತರ ಒಂದೇ ನಮ್ಮ ಏನ್ ಬರ್ಬೇಕು, ನಿಯತ್ ಏನಿರ್ಬೇಕು, ನಮ್ಮ ದುವಾ ಏನಿರ್ಬೇಕು, ಮ ಸೋ ಜಾऊं ಯಾ ಮುಸ್ತಫಾ कहते कहते, मैं सो जाऊं या मुस्तफा कहते कहते, खुले आंख सल्ले अला कहते कहते, खुले आंख सल्ले अला कहते कहते. ಈ ರೀತಿ ನಾವು ಇರಬೇಕು, ಈ ರೀತಿ ನಾವು ಜೀವನವನ್ನು ಮಾಡಬೇಕು. ನಮ್ಮ ಹೆಸರು ಇರ್ಬೇಕು ಅಂದ್ರೆ ನಾವು ಮೊದಲಿಗೆ ನಮ್ಮ ಜೀವನ ಒಳಗೆ ನಮ್ಮ ಹೆಸರು ಪ್ರಪಂಚದಲ್ಲಿ ಜೀವಿತ ಇರ್ಬೇಕಂದ್ರೆ ನಾವು ನಮ್ಮ ದೇಹ, ನಮ್ಮ ನಡವಳಿಕೆ ಎಲ್ಲ ಸುನ್ನತಿನ ಪ್ರಕಾರ ಆಗ್ಬೇಕು. ಯಾವುದು? ಸುನ್ನತಿನ ಪ್ರಕಾರ. ನಿಮ್ಮ ಜೀವಕ್ಕಿಂತ ಜಾಸ್ತಿ ಹುಜೂರ್ಗೆ ಪ್ರೀತಿ ಮಾಡ್ರಿ, ನಬಿಯವರಿಗೆ ನಂಬ್ರಿ. ನಮ್ಮ ನಬಿಯವರು ಏನ್ ಹೇಳಿದ್ರು ಅದನ್ನ ಮಾತು ಪಾಲನೆ ಮಾಡಿ. ಸಹಾಬಾ ಕರಾಮ್ ಏನ್ ಮಾಡಿದ್ರು ಅದು ಮಾಡೋದ್ ಪ್ರಯತ್ನ ಮಾಡಿ. ಅಲ್ಲಾಹನ ಸಂತರು ಯಾವ ಕೆಲಸನ ಅನುಮತಿ ಕೊಟ್ಟರು ಆ ಕೆಲಸವನ್ನು ಮಾಡ್ರಿ, ನಿಮ್ಮ ಹೆಸರು ಉಳಿತೈತಿ. ಮತ್ತು ಈ ಪ್ರಪಂಚದಲ್ಲಿ ಏನು ಅವಶ್ಯಕತೆ ಇದೆ, ಒಳ್ಳೆಯವಾದ ಮಕ್ಕಳಿಗೆ ಡಾಕ್ಟರ್ ಮಾಡಿಸ್ರಿ, ಇಂಜಿನಿಯರ್ ಮಾಡಿಸ್ರಿ, ಆಫೀಸರ್ ಮಾಡಿಸ್ರಿ, ದೊಡ್ಡ ಸೈನ್ಸ್ಟಿಸ್ಟ್ ಆಗ್ಬೇಕು ನಮ್ಮ ಮಕ್ಕಳು. ಇಂತಹ ಜ್ಞಾನ ಶಿಕ್ಷಣ ಮಕ್ಕಳು ಕೊಡ್ಬೇಕು. ಆ ಮಕ್ಕಳು ಸತ್ತಿದ ನಂತರ ಹೆಸರು ಜೀವಿತಿರ್ತಿದ್ದೀವಿ. ಒಬ್ರು ಡಾಕ್ಟರ್ ಇದ್ರು, ಹನೀಫ್ ಡಾಕ್ಟರ್, ಎಷ್ಟೋ ಅನಾರೋಗ್ಯ ಜನರಿಗೆ ಫ್ರೀನಿಂದ ಇಲಾಜ್ ಕೊಡ್ತಿದ್ರು, ಔಷಧಿ ಕೊಡ್ತಿದ್ರು. ಇಂತಹ ಹೆಸರು ನಾವು ಉಳಿಸಬೇಕು ಮಕ್ಕಳಿಗೆ. ಶಿಕ್ಷಣ ಯಾವಾಗ ನಮ್ಗೆ ಶಕ್ತಿ ಬರ್ತೈತಿ? ನಾವು ಮೊದಲಿಗೆ ಸರಿಯಾಗಿ ಇಸ್ಲಾಮಿನ ದಾರಿ ಒಳಗೆ ಇದ್ದು ಜೀವನ ಮಾಡೋದು ಕಲಿಬೇಕು, ಆಮೇಲೆ ನಮ್ಮ ಒಳಗೆ ಇಂಥ ಜ್ಞಾನ ಬರ್ತೈತಿ. अल्लाह रब्बुल इज्जत हम तमाम लोगों को, अपने बच्चों को इल्म दीन, दुनिया और आखिरत की तमाम इल्म सिखाने की तौफीक अता फरमाए।
हमारे बच्चों को इस दुनिया में जिन जिन चीजों की जरूरत है उन तमाम चीजों के लिए हमारे बच्चों को तैयारी करने की तौफीक अता फरमाए। सबसे पहले हमारे बच्चों को नबी के आशिक, नबी के वफादार, दीन के सिपाही, दीन के रहबर, दीन के मददगार बनने की तौफीक अता फरमाए। आमीन आमीन या रब्बिल आलमीन। जो हजरत सुन्नत में पढ़े सुन्नत पढ़ लें।